ಹೋದ್ಲ. ಯವ್ವ ತಾಯಿ ನೀನ ಸೀರೆ ನೋಡ್ಬೇಕಾದಕ್ಕೆ ಬಾ ಮುಂದೆ. ಗಿರ್ಜಿ ಎಲ್ಲಿದೀಯ? ಬಾ ಮುಂದೆ. ಅಯ್ಯೋ ಪರಕ ಇದು ಶಾಂತಕ ನಿಂತೇನ್ ತಗೋರಿ ಆರಾಮ. ನೀವು ನೋಡ್ರಿ ಅದಕ್ಕೇನಂತ ಯಾಕ ಇಲ್ಲಿ ಕಾಣ್ತತಿ, ನಾ ನೋಡ್ತೇನೆ ಹಂಗಂದ್ರ. ಅಣ್ಣಾರ ಒಂದು ಕಾಸ್ಟ್ಲಿ ಆದ್ರೂ ಅಡ್ಡಿ ಇಲ್ಲ, ಒಂದು 4-5 ಸೀರೆ ಚಲೋವ ಒಂದ್ 2,500-3,000 ರೂಪಾಯಿ ಮಟ್ಟ ಚಲೋ ಸೀರೆ ತೋರಿಸ್ರಿ. ನೋಡ್ದೇನೆ ಗಿರ್ಜಿ 2,500-3,000 ರೂಪಾಯಿ ಅನ್ನಕತ್ತಾರ. ಮದ್ವೆ ಹುಡುಗಿಗೆ 3,000 ರೂಪಾಯಿ ಸೀರೆ ತೆಗಿಯಾಕತ್ತಾರ. ಮತ್ತು ನಾನು ಹುಡುಗಗೆ ಒಂದು 2-2.5 ನಮ್ಮ ಕೆಪಾಸಿಟಿಗೆ ಅಂಥ ಶ್ರೀಮಂತರೇ 3,000 ರೂಪಾಯಿ ಸೀರೆ ಅಂದ್ರೆ ನಾವು ಒಂದು 2,000 ರೂಪಾಯಿ ಅರ್ಬಿ ಕೊಡಿಸ್ತೀನಿ. ಸುಮ್ಮನೆ ನೀ ಏನು ಅನ್ನಕೋಬೇಡ. ನನಗೂ ಅದೇ ವಿಚಿತ್ರ ಆಗಕತ್ತೈತ್ರಿ. 2,500-3,000 ರೂಪಾಯಿ ಏನ್ರಿ? ಹಾಂ, ಇದು ನೋಡ್ರಿ ಹೆಂಗೈತಿ ಸೀರೆ, ಭಾರಿ ಮಸ್ತ್ ಐತಿ, ಬೆಸ್ಟ್ ಐತಿ ನೋಡ್ರಿ. ಸೀರೆ ನೋಡಿದ್ರೆ ಹಂಗ ಅಷ್ಟು ಚಂದ ಕಾಣ್ತೈತಿ ನೋಡ್ರಿ. ಇದು ಹೆಂಗೈತಿ? ಅಡ್ಡಿ ಇಲ್ಲ, ಆದ್ರೆ ಬಹಳ ಸಾದಾ ಆತಪ್ಪ. ಸಾದಾ ಆತ್ರಿ ಏನಾರ ಬೇಡ, ಒಂದ್ ಸ್ವಲ್ಪ ಮದ್ವೆ ಹುಡಿ ಹುಡು ಅಂತದ್ ಕೊಡ್ರಿ ಚಲೋದ. ಅಲ್ಲ ನೀ ತಗ್ಸಿರೋ ರೇಟ್ಗೆ ಇಂಥವೇ ಬರೋದು ಏನು ಅಣ್ಣಾರ? ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದ್ 20,000 ರೂಪಾಯಿ ಮಟ ಆದ್ರೂ ಅಡ್ಡಿ ಇಲ್ಲ, ಚಲೋ ಸೀರೆ ತೆಗಿರಿ. ಏನೋ 20,000 ರೀ? ಯಾರ ಬಟ್ಟಿಗೆ ಕಿತ್ತೈ ಬರಗೈ ಅಂತ ಸೀರೆಗೆ ಅರಬಿಗೆ ಇಷ್ಟಿಷ್ಟು ರೊಕ್ಕ ಕೊಡ್ತಾರ? ಯವ್ವ ಅದ 20,000ಕ್ಕೆ ಇನ್ನೊಂದು 10,000 ಹಾಕಿದ್ರೆ ಅದ ತೊಲಿ ಮೇಲೆ ಬಂಗಾರ ಬರ್ತೈತಿ, ಒಂದ್ ತೊಲಿ ಬಂಗಾರ ಬರ್ತೈತಿ. ನಿಮ್ದೊಂದ ತಗ ಸುಮ್ಮನಿರಿ ತಗ. ಅಲ್ರಿ ನನ್ನ ಮದುವೆಯಾಗ ನಮ್ಮ ಅಪ್ಪ ಕೊಡ್ಸಿದ್ ಸೀರೆ ಎಷ್ಟು ರೇಟ್? ಬರಬ್ಬರಿ 1,000 ರೂಪಾಯಿದ. ಈಗೂ ಹೆಂಗೈತಂಗ ಬಿಡ್ಲೆ ಅನ್ನಂಗ ಸಂಡೆ ಮಂಡೆ ಸೀರೆ ಅಂತೇಳಿ ಎಷ್ಟು ಚಂದ ಐತಂಗ, ಅಷ್ಟು ಚಂದ ಐತಿ ಗೊತ್ತೇನು? ನಾಳೆ ಈಕಿ ಮದುವೆಯಾಗ ನಾ ಅದನ್ನ ಉಟ್ಕೋತೇನೆ. ನನ್ನ ಮದುವೆ ಸೀರಿನ ನನ್ನ ಮಗನ ಮದುವೆಯಾಗ ಉಡ್ತೇನೆ ಬೇಕಾದ್ರೆ ನೋಡ್ರಿ, ಅಷ್ಟು ಚಂದ ಐತಿಲ್ಲ. ನಾನು ಅಂತಾಗ ನನ್ನ ಸೊಸಿಗೆ 3,000 ರೂಪಾಯಿ ಮಟ ಕೇಳೇನ್ ಸೀರೆ ತೆಪ್ಪನ. ಹೂವ 20,000 ರೂಪಾಯಿ. ಗಿರ್ಜಿ ನೀನಾರ ಹೇಳ ಶಾಂತಕ, ನೋಡ ಅಷ್ಟು ಸೀರೆ ಶಾಂತಕ. ಗಿರ್ಜಿ ಇದು ಪರಕ, ನಾನು ನೋಡವ, ನಾವು ನಿಮ್ಮ ಕಾಲ್ದಾರ ನೀವು ನಮ್ಮ ಕಾಲ್ದಾರೆ. ಈಗ ಹೆಂಗಕ್ಕೈತೆ ಅಂದ್ರೆ ನಾವು ನೀವು ಅನ್ನೋದೆಲ್ಲ ಸುಳ್ಳು ಬಿಡ ಪರಕ. ಈಗಿನ ಕಾಲದ ಹುಡುಗಿಯರ ಚಂದಾಗಿ ಅರ್ಬಿ ಉಡ್ತಾರ, ಬಂಗಾರ ಬೆಳಕ್ಕಿಂತ ಜಾಸ್ತಿ ಅರ್ಬಿ ಮೇಲೆ ಲೋಭ ಭಾಳ. ಹಿಂಗೆ ತುಟ್ಟಿ ಸೀರೆ ತಗೊಂಡು ಉಟ್ಕೊಳ್ಳೋದೇ ಜಾಸ್ತಿ. ನೀ ಅಂತಿ ಬಟ್ಟಿಗೆ ಕಿತ್ ಕೈ ಬರಗೈ ಅಂತೇಳಿ. ಅವ್ರು ದುಡಿಯೋದ ಹೊಟ್ಟಿ ಬಟ್ಟಿಗಾಗಿ ದುಡಿತಿರ್ತಾರೆ ಈಗಿನವ್ರು. ಬಂಗಾರ ಬೆಳ್ಳಿ ಎಲ್ಲ ಆಮ್ಯಾಗ ಹೆಚ್ಚಿಗೆ ಆಯ್ ಉಳಿದ್ರ ಅಂತಾರ ಗೊತ್ತೇನು? ಅದಕ್ಕೆ ಸೀರೆ ನಾನು ಮೊನ್ನೆ ನನ್ನ ಸೊಸಿಗೆ ತೊಗೊಂಡಲ್ವ 13,000 ರೂಪಾಯಿ ಸೀರೆ. ಆಕಿಗೆ ಅದು ಇಷ್ಟ ಆತ ಅದನ್ನು ತೊಗೊಂಡ್ಲ. ನಾ ಇನ್ನೂ ಏನಾರ ಭಾಳ ಬೇರೆ ತೊಗೋತೀನಿ ಇದ್ರೆ ನಾನು ಅಂತಿದ್ನವ. ಮತ್ತು ಯಾಕಂದ್ರೆ ಈಗ ಏನು ಗೊತ್ತೇನ, ಈಗ ತೊಟ್ಕೊಳ್ಳೋದೇ ಅಂತದ್ದು ಆಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮಾತು ಕೇಳು. ನೀನು ಹೇಳೋದಾದ್ರೆ ಆಕೆ ಯಾರು ತೊಗೋತಾಳ ಅದನ್ನು ತೊಗೊಲಿ ಬಿಡು. ಅಷ್ಟಕ್ಕೂ ದೇವ್ರು ನಿಮಗೆ ಏನು ಕಡಿಮೆ ಮಾಡ್ಯಾನ ಹೇಳ. ಹೌದನ ಗಿರ್ಜಿ? ಏನವ ನಿನಗೆ ತಿಳ್ದಂಗೆ ಮಾಡು. ಪಾಪ ಜವಳಿ ಹಾಕ್ಸೋರು ನೀವು, ನಿಮಗೆ ಎಷ್ಟು ರೊಕ್ಕದ ಬೇಕಷ್ಟು ನೀವು ಹಾಕಿಸ್ರವ. ನಾ ಇಷ್ಟ ಹಾಕಿಸ್ರಿ ಅಷ್ಟೇ ಹಾಕಿಸ್ರಿ ಅಂತ ನಾನೇನು ಹೇಳೋದಿಲ್ಲ. ಅಲ್ಲಲ್ಲಿ 15-20,000 ರೂಪಾಯಿ ಇದ್ದಂದ್ರೆ ಯಪ್ಪ ದೇವ್ರಿ, ನಾವು ಹಂಗಾರೆ 20,000 ರೂಪಾಯಿ ಅರ್ಬಿ ಕೊಡಿಸ್ಬೇಕಾತಾಳೆ ಆಗ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರನ ಕೇಳತ್ತಲ್ಲ. 15-20,000 ರೂಪಾಯಿ ಅವ್ರು ಕೊಡಿಸಿದ್ರೆ ನಾವು ಕೊಡಿಸ್ಬೇಕ್ರಿ, ಕೊಡಿಸ್ಲಂಗಿರಕತ್ತೆ. ಅಯ್ಯೋ ದೇವ್ರಿ, ಕೊಡಿಸ್ಬೇಕು. ಹಂಗೆಲ್ಲ ಬಿಡೋಕ್ಕಾಗಲ್ಲ. ಮತ್ತಲ್ಲ ಅವರೇ ನಮ್ಮ ಮಗಳಿಗೆ ಎಷ್ಟು ನೋಡಂತಡಿ ನೀವು ಎಷ್ಟು ರೂಪಾಯಿ ಕೊಡಿಸ್ತಾರಂತೆ. ಓಕೆ ಸರ್, ತೆಗಿತೀನಿ ಹಂಗಾರೆ ಸೀರೆ. ಇದು ನೋಡಿ ಸರ್, ಪ್ಯೂರ್ ರೇಷ್ಮೆ ಸೀರೆ ವಿತ್ ಕಾಟನ್ ಮಿಕ್ಸ್ ಐತಿ. ಇದು ಜರಿ ಮಿಕ್ಸ್ ಐತಿ ನೋಡಿ, ಎಷ್ಟು ಚೆನ್ನಾಗೈತಿ ಸೀರೆ. ಇದು ಸೀರೆ ನೋಡಿದ್ರೆ ಅಷ್ಟು ಲುಕ್ ಕಾಣ್ತೈತಿ. ಬಂಗಾರ ಹಾಕೊಂಡಿದ್ವೆಲ್ಲ ಎದ್ದು ಹೊಡಿತಾವು. ಫುಲ್ ಶೈನಿಂಗ್, ಡಬಲ್ ಶೇಡ್ ಐತಿ. ಬಿಸ್ಲಿಗೆ ಹೋದ್ರೆ ಒಂಥರ ಕಾಣಿಸ್ತೈತಿ, ನೆಳ್ಳಾಗಿದ್ದಾಗ ಒಂಥರ ಬೇರೆ ಕಾಣಿಸ್ತೈತಿ. ರೇಟ್ ಬಿಡ, ಫಸ್ಟ್ ಸೀರೆ ಸೆಲೆಕ್ಟ್ ಮಾಡ್ಕೊರಿ, ಆಮೇಲೆ ರೇಟ್ ಕೇಳಕ್ ಬರ್ತೈತಿ. ಅಲ್ಲ ಇದು ಬೇರೆ ತೋರ್ಸೋಣ ಮತ್ತೆ. ಇದು ನೋಡುವ ರೂಪಾಯಿ ಹೆಂಗ ಅನಿಸ್ತೈತಿ ನಿನಗೆ? ಚಲೋ ಐತತಿ, ಆದ್ರೆ ಇನ್ನೊಂಚೂರು ಬೇರೆ ನೋಡಂತಡಿ. ಗಿರ್ಜಿ ಸಂಬಂಧ ಇಲ್ದಂಗ ನಿಂತಿಯಲ್ಲೇ, ಬಾ ಮುಂದೆ. ಅದೇನ್ ಬಂದ್ ಕುಂತೇನ್ ಪರಕ. ಈ ಸೀರೆ ನೋಡ್ರಿ ಇಷ್ಟು ಚಂದ ಐತಿ ಅಂದ್ರೆ ಅಷ್ಟು ಚಂದ ಐತಿ. ಗೋಲ್ಡ್ ಎಲ್ಲ ಹಾಕೊಂಡಾಗಂತೂ ಎದ್ದು ಕಾಣಿಸ್ತೈತಿ. ಮೈ ಮೇಲೂ ಅಷ್ಟು ಭಾರಿ ಲುಕ್ ಅಂತೈತಿ. ಬ್ಲೌಸ್ ಅಂತೂ ಭಾರಿ ಮಸ್ತ್ ಬಂದೈತಿ ನೋಡ್ರಿ. ಇದು ಹೆಂಗೈತಿ? ಇದು ಚೆನ್ನಾಗೈತಿ, ಯೆಲ್ಲೋ ಕಲರ್, ಯೆಲ್ಲೋ ವಿತ್ ಇದು ನೀವಿ ಬ್ಲೂ ಐತಿ. ಇದು ನಂಗೆ ಇಷ್ಟ ಆತ. ಇದ್ರ ಬೆಲೆ ಟ್ಯಾಗ್ ಇಲ್ಲೈತಾರ, ಒಂದು ನಿಮಿಷ. ಇದ್ರ ಬೆಲೆ 17,000. ಅಲ್ಲ ತಮ್ಮ, ಇದ್ರಾಗ 17,000 ಕೊಡುವಂಥದ್ದು ಏನೈತಿ ಸೀರೆಗೆ? ಏನಪ್ಪ ಸಾಧಾರಣ ಕಾಣಕತ್ತೈತಿ. ಆಗಲ್ ತೋರಿಸಿದ್ದಲ್ಲ 1,000 ರೂಪಾಯಿ ಸೀರೆ, ಅದಕ್ಕಿಂತ ಒಂದಿಟ್ಟು ಬುಟ್ಟ ಜಾಸ್ತಿ ಹೂ ಅದಾವ ಅಷ್ಟೇ. ಇದಕ್ಕೆ 17,000? ನಮ್ಮ ಮನೆಯವ್ರು 15-20,000 ಅಂದಿದ್ದಕ್ಕೆ ನೀ ಅಂತದ ತೆಗಿಯಕತ್ತೀನಿ ಹಂಗ? ಅಮ್ಮ ಹಂಗಲ್ಲಮ್ಮ, ಕ್ವಾಲಿಟಿ ನೋಡ್ರಿ. ಅದು ರೇಷ್ಮೆ ಸೀರೆ ಅಲ್ಲ, ಇದು ರೇಷ್ಮೆ ಸ್ಯಾರಿ. ಆಮೇಲೆ ಕ್ವಾಲಿಟಿ ನೋಡ್ರಿ ಹೆಂಗೈತಿ. ಇದು ಎಲ್ಲ ಗ್ಯಾರಂಟಿ ಇರ್ತಾವು. ಆಮೇಲೆ ಅದೇ ಪ್ಯಾಟ್ರನ್ನೇ ಬೇರೆ, ಇದೇ ಪ್ಯಾಟ್ರನ್ನೇ ಬೇರೆ. ಇದಿರ್ಲಿ ಏನಪ್ಪ, ಅವಾಗ ಒಂದು 20-25-30,000 ರೂಪಾಯಿ ಇದ್ರೆ ಮದುವೆನೇ ಆಗೋಕ್ಕಿತ್ತು. ಈಗ ಹಂಗಲ್ಲ, 20,000-30,000 ಬರೀ ಸೀರೆಗೆ ಬೇಕು. ಅಲ್ಲ, ಒಂದು ಸೀರೆನೇ 20,000-30,000 ಅಂದ್ರೆ ಇನ್ನಂಗಾರ ಇನ್ನೂ 3-4 ಸೀರೆ
ಯೋ 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 ಪಾರ್ವತಿ ಅದ್ ಎಂತ ಲೆಕ್ಕ ಆಗ್ತೀಯ ತಗೋ ಸುಮ್ ಸೀರಿನ. ಅಯ್ಯೋ ದೇವ್ರಿ, ಆದಷ್ಟು ಕಡಿಮೆ ರೀ. ಅಲ್ಲ ಆದರೂ ಕಡಿಮೆ ರೇಟಿಂಗ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಸುಮ್ಮನೆ ಅವ್ರು ಅನ್ನಂಗೆ ಕರೆನ ಭಾಳ ರೇಟ್ ಅದ್ವಪ್ಪ ಸೀರೆ. ನೀನು ಹಂಗೆ ಅಂತೀಯಲ್ಲ ಮಲ್ಲಿಸಿ, ತಗೋಲ್ ಬಿಡ. ಚಲೋ ಚಲೋ ಸೀರೆ ತಗೋಲಿ, ಏನ್ ಆಕಿಗೂ ಗೊತ್ತಿಲ್ಲ ಅದಕ್ಕೆ ಹಂಗ ಮಾಡ್ತಾಳ. ಮಸ್ತ್ ಮಸ್ತ್ ಸೀರೆ ಇಂಥವೆಲ್ಲ ಮದ್ವೆ ಉಡ್ಬೇಕು. ಮದ್ವಿ ಸೀರೆ ಅಂತಂದ್ರೆ ನೆನಪು ಉಳಿಬೇಕು, ಇಟ್ಟಲ್ಲೇ ಬಣ್ಣ ಮಾಯಿಸಿ ಲಡ್ ಆಗುವಂಗಿರ್ಬಾರ್ದು. ತಮ್ಮ ಈ ಅಣ್ಣ ಇದಿರ್ಲಿ, ಇನ್ನೊಂದೆರಡು ತೋರ್ಸಪ್ಪ. ಇದು ನೋಡ್ರಿ, ಇದು ಹೆಂಗೈತೆ ಸೀರೆ? ಇದು 11,000 ರೂಪಾಯಿ. ಸೀರೆ ಮಾತ್ರ ಫುಲ್ ಗೋಲ್ಡ್, ಉಟ್ಕೊಂಡ್ರೆ ಅಷ್ಟು ಲುಕ್ ಅಂತೈತಿ ಸೀರೆ. ಮೈ ಮೇಲೆ ಪೂರ್ತಿ ಬಂಗಾರದ್ದೇ ಒಂದು ಏನೋ ಹಾಕ್ಕೊಂಡಾರ ನಂಗೆ ಮಸ್ತ್ ಕಾಣ್ತೈತಿ ಈ ಸೀರೆ ಮಾತ್ರ. ನಿಜವಾಗ್ಲು ಬೇಡಪ್ಪ, ಬಂಗಾರ ಎಲ್ಲ ಎದ್ದೊಡೆಯಲ್ಲ ಏನಿಲ್ಲ, ಏಕಬಳಕೆ ಎಲ್ಲ ಹಾಕತ್ತಿದ. ಬಿಚ್ಚಿ ನೋಡ್ತೇವೆ ತಡಿ. ಬಿಚ್ಚಂಗಿಲ್ಲ ಮೇಡಮ್, ಸ್ವಲ್ಪ ಫೋಲ್ಡಿಂಗ್ ತೆಗೆದು ನಾನೇ ತೋರಿಸ್ತೀನಿ. ಯಾಕಂದ್ರೆ ಫೋಲ್ಡಿಂಗ್ ಹೋಗವ ಮೇಡಮ್, ಅದಕ್ಕೆ. ಒಳಗೇನಾದ್ರು ಡ್ಯಾಮೇಜ್ ಗಿಮೇಜ್ ಆಗಿದ್ರೆ ಹಂಗ ತಗೋಬೇಕಾ? ಇಲ್ಲ ಇಲ್ಲ, ಇವೆಲ್ಲ ಈ ಸೀರೆ ಎಲ್ಲ ಡ್ಯಾಮೇಜ್ ಎಲ್ಲ ಏನು ಬರಲ್ಲ. ಇದು ನೋಡ್ರಿ, ಕ್ವಾಲಿಟಿ ಎಷ್ಟು ಮಸ್ತ್ ಐತಿ. ರೇಷ್ಮೆ ಸೀರೆ ವಿತ್ ಸೀರೆ ಒಳಗೆಲ್ಲ ವರ್ಕ್ ಐತಿ. ಹಾಫ್ ಸ್ಯಾರಿ ಅಂದ್ರೆ ಅರ್ಧ ಪಿಂಕ್, ಅರ್ಧ ಪೂರ್ತಿ ಹಸಿರು ಮಿಕ್ಸ್ ಐತಿ. ಬ್ಲೌಸು ಅಷ್ಟೇ, ಅರ್ಧ ಹಸಿರು ಅರ್ಧ ಪಿಂಕ್ ಐತಿ. ತೋಳಿಗೆ ಪಿಂಕ್ ಬರ್ಬೋದು, ಮೈಗೆ ಹಸಿರು ಬರ್ತೈತಿ. ಆ ಥರ ಡಬಲ್ ಕಲರ್ ಐತಿ. ವಾವ್, ಇದು ಚೆನ್ನಾಗೈತಿ ಸೀರೆ. ಇದು ನನಗೆ ಗೋಧಿ ಉಡಕಿಗರ ಇಲ್ಲ ಮದ್ವಿಗರ ಇಟ್ಕೋತೀನಿ. ಇದು ಒಂದಿರಲಿ, ಯೆಲ್ಲೋ ಕಲರ್ ಒಂದಿರಲಿ. ಇದಕ್ಕೆ ಎಷ್ಟಪ್ಪ ರೇಟ್? ಇದಕ್ಕೆ 9,000. ಒಂದು ಏಟ್ ಕಡಿಮೆ ಅಡ್ಡಿ ಇಲ್ಲ. ಅವ ಇನ್ನೊಟ್ಟು ಏನಾರ ಬೇರೆ ತೆಗಿ. ಒಂದು ನಿಮಿಷ ಮೇಡಮ್, ತರ್ತೀನಿ. ಬುದ್ಧಿಗೇಡಿ, ಅಲ್ಲ ಅವ್ರು ಹೇಳ್ತಾ ಅದಾರ 30,000 20,000 ಅಲ್ಲಿವರೆಗೂ ತೆಗಿ ಸೀರೆ ಅಂತೇಳಿ. 10,000 12,000 15,000 ಅಂತ ತೆಗಿತಾ ಇದೆಯಲ್ಲ. ಇಲ್ಲಿ ನೋಡು, ಕಾಸ್ಟ್ಲಿ ಸೀರೆ ತಗೊಂಬಂದ್ ತೋರ್ಸು. ಇವೆಲ್ಲ ತೆಗಿಬೇಡ. 15,000 ರೂಪಾಯಿ ಒಳಗಿರೋ ಯಾವ ಸೀರೆ ತೋರಿಸ್ಬೇಡ. 15,000 ರೂಪಾಯಿ ಹೊರಗಿರೋ ಅಂತ ಸೀರೆನೇ ತಗೊಂಬ. ಅಷ್ಟು ಅಲ್ಲಿ ಹೋಗಲ್ಲಿ ಗೋಡೌನ್ನಾಗ ಅದ ನೋಡಲ್ಲಿ, ಪೂರ್ತಿ ಬಾಕ್ಸಸ್ ಅಷ್ಟು ಹೊತ್ಕೊಂಬ. 15,000 ರೂಪಾಯಿ ಮೇಲ್ಪಟ್ಟಿರೋ ಸೀರೆ ತೊಂಬ. ಏನು ಮತ್ತೆ ಈ ಒಳಗೆಲ್ಲ ತೋರಿಸ್ಬೇಡ. ಮತ್ತೆ ಅದನ್ನೇ ಇಷ್ಟಪಟ್ಟು ತೊಗೊಂಡೋದ್ರ ನಮ್ಮದು ಅಂಗಡಿ ವ್ಯಾಪಾರ ಏನಾಗಬೇಕು? ಅಂತ ಬುದ್ಧಿಗಿಡಿದ್ಯಾ? ಅದ್ರೊಳಗೆ 2 ಸೀರೆ ಆರಿಸ್ಕೊಂಡ್ರವ್ರು. ಒಂದೇನೋ 17,000 ಅಡ್ಡಿ ಇಲ್ಲ, ಇನ್ನೊಂದು 9,000 ತೋರಿಸಿದಲ್ಲ. ಅದಕ್ಕಿಂತ ಚೆನ್ನಾಗಿರೋ ತುಂಬ. ಇದು ಬಿಟ್ಟು ಅದನ್ನೇ ತೊಗೊಂಡಿರ್ಬೇಕು ನೋಡು. ಏನಿಲ್ಲ ಅಂದ್ರೂ ಸೀರೆಗೆ 1-2 ಲಕ್ಷ ರೂಪಾಯಿ ಅಂತೂ ಬಿಲ್ ಆಗ್ಬೇಕು. 1-1.5 ಲಕ್ಷ ಆಗ್ಬೇಕು ಸೀರೆಗೆ ಬರೇ. ಮತ್ತೆ ಉಳಿದ ಜೋಳಿ ಅದು ಇದು ಎಲ್ಲ ಬೇರೆ ಬೇರೆ ಆಕೈತಿ. ಒಳ್ಳೆ ಕುಳ ಬಂದೈತಿ. ಏನು ಸೀರೆ ತೆಗಿ 20-25,000 ರೂಪಾಯಿ ಸೀರೆ ತೆಗಿ. ಈ ಕಡೆ ಮ್ಯಾಲತ್ತ ಅವು 3 ಬಾಕ್ಸ್ ಎಷ್ಟು ನೋಡೋದು ರೇಟ್? ರೇಟ್ ಸಾರಿ ಅಣ್ಣ, ಗೊತ್ತಾಗಲಿಲ್ಲ. ತಡಿ ಅಣ್ಣ, ತೆಗಿತೀನಿ. ಅಣ್ಣ, ಇದು 15,000 ಐತಿ, ಇದು 14,000 ಐತಿ. 15,000 14,000 ಸೀರೆ ಚಲೋ ಅದಾವು, ಆದ್ರೂ ಬೇಡ. 15,000 ರೂಪಾಯಿ ಮೇಲ್ಪಟ್ಟೆ ತೆಗಿ. ಸರಿ ಅಣ್ಣ. ಅಣ್ಣ, ಇವು 6 ಬಾಕ್ಸು ತೊಗೊಂಡೋಕ್ಕೀನಿ ಈಗ. ಎಲ್ಲ ಏನಿಲ್ಲ ಅಂದರೂ 15,000 16 17 18 20 25 ಈ ಥರ ಅದಾವು. ತೊಗೊಂಡೋಕ್ಕೀನಣ್ಣ. ಸರಿ ಒಯ್ಯೆ, ನಾ ಇನ್ನೊಂದಿಷ್ಟು ತೆಗೆಸಿಡಿಸ್ತೀನಿ. ಇಲ್ಲಿ ಅವ್ನು ತೋರಿಸ್ಬಾ. ಅಲ್ಲ ಆದ್ರೂ ಚಂದ್ರಪ್ಪಣ್ಣ, ಕಡಿಮೆ ರೇಟ್ನಾಗೂ ಚಲೋ ಚಲೋ ಸೀರೆ ಸಿಗ್ತಾವ. ನಾವು ಮೊದಲೇ ರೇಟ್ ಹಿಂಗಿಷ್ಟು ಅಂತ ಹೇಳ್ಬಿಟ್ರೆ ಅವ್ರು ಚಲೋ ಇದ್ದಿದ್ದ ಸೀರೆನೂ ತೆಗೆದಿಟ್ಟು ಬೇಕಂತ ಒಳ್ಳೆ ತುಟ್ಟಿರೋಂಥ ಸೀರೆನೇ ತಂದು ತೋರಿಸ್ತಾರೆ. ಅದಕ್ಕೆ ನಾವೇನನ್ಬೇಕಂದ್ರೆ ಒಂದು 8,000ದಿಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಬೇಕಿತ್ತು. ಅಂದರೆ ಅದ್ರ ಮೇಲ್ಪಟ್ಟಿರೋದು ಎಲ್ಲ ಸೀರೆನೂ ತೋರಿಸ್ತಿದ್ರು ಅವರು. ನಮ್ಮ ಹುಡುಗ ಬಾಕ್ಸ್ ಹೊತ್ಕೊಂಬರತ್ತಾನ. 1 ನಿಮಿಷ ರೀ, ನೀವು ಕೇಳದಂತವೇ ಸೀರೆ ತೆಗಿಯತ್ತಾನ. ಅಣ್ಣಾರ, ನಾ ಹೇಳೋದಾದ್ರೆ ಒಂದು 8,000 ರೂಪಾಯಿಂದ ಸ್ಟಾರ್ಟ್ ಮಾಡ್ರಿ. 8,000 ರೂಪಾಯಿಂದ ಯಾವ್ಯಾವ ಸೀರೆ ಅದಾವ ಎಲ್ಲ ತೋರಿಸ್ರಿ. ಯಾಕಂದ್ರೆ ಈ ಸೀರೆ ನೋಡಿ 9,000 ರೂಪಾಯಿ ಅಂದ್ರೆ ಎಷ್ಟು ಚಂದ ಐತಿ ಇದು ಸೀರೆ. ಕ್ವಾಲಿಟಿನೂ ಅಷ್ಟೇ, ಉಬ್ಬಲ್ಲ ಏನಿಲ್ಲ, ಮೆತ್ತಗೆ ಮಸ್ತ್ ಐತಿ. ಅದಕ್ಕೆ ಕಡಿಮೆ ರೇಟ್ನಾಗೂ ಚಲೋ ಚಲೋ ಸೀರೆ ಅದಾವ, ಏನು ತೊಂದರೆ ಇಲ್ಲ. 8,000 ರೂಪಾಯಿಂದ ತೋರ್ಸಕ್ಕೆ ಶುರು ಮಾಡ್ರಿ. ಹೌದಾ ಮೇಡಮ್? ಅಲ್ಲ, ನೀವು 20,000 ರೂಪಾಯಿದ್ದು ಅಂದ್ರಲ್ಲ ಅಂತೂ. ಆದ್ರೆ 9,000 ರೂಪಾಯಿಗೆ ಇಷ್ಟು ಚಲೋ ಸೀರೆ ಸಿಕ್ಕೈತಿ, ಮತ್ತೆ ಚಲೋ ಇರ್ಬೋದಲ್ಲ 10-12,000 ರೂಪಾಯಿದಾಗೂ ಚಲೋ ಚಲೋ. ಅದಕ್ಕೆ 8,000ದಿಂದನೂ ಸ್ಟಾರ್ಟ್ ಮಾಡ್ರಿ. ಹ್ಞೂ ಮೇಡಮ್. ಅಣ್ಣ, 8,000 ರೂಪಾಯಿಂದ ತೋರ್ಸನ್ನ ಥರ ನೀನ್ ಮಾಡೋ ಕೆಲಸ ಎಲ್ಲ ಇಂಥವೇ. ಆಯ್ತು, ತಗೊಂಡೋಗಿ ತೋರ್ಸು.